ಇನ್ನು GBA ಚುನಾವಣೆ ಹತ್ತಿರ ಬರ್ತಾ ಇದೆ. ಸೊ ವಾರ್ಡ್ ಮೀಸಲಾತಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದ್ರು. ಇವತ್ತು ಕೊನೆ ದಿನ. ಮೀಸಲಾತಿಗೆ ಸಾಲು ಸಾಲು ಆಕ್ಷೇಪಣೆಗಳು ಈಗಾಗಲೇ ಸಲ್ಲಿಕೆಯಾಗಿದೆ. ಬಿಜೆಪಿ, JDS ಮತ್ತು ಕಾಂಗ್ರೆಸ್ನಿಂದ ಕೂಡ ಆಕ್ಷೇಪಣೆ ಸಲ್ಲಿಕೆಯಾಗಿದೆ. ಆಕ್ಷೇಪಣೆ ಸಲ್ಲಿಕೆ ಬಳಿಕವೂ ಮೀಸಲಾತಿ ತಪ್ಪನ್ನು ಸರಿಪಡಿಸದೇ ಇದ್ದರೆ ಕಾನೂನಿನ ಮೊರೆ ಹೋಗುವಂತಹ ಸಾಧ್ಯತೆ ಕೂಡ ಇದೆ. ಹಾಗಾದರೆ ಇನ್ನೂ ಏನೆಲ್ಲ ಆಕ್ಷೇಪಣೆಗಳು ಸಲ್ಲಿಕೆಯಾಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ರಿಪೋರ್ಟ್ ಇದೆ, ನೋಡೋಣ ಬನ್ನಿ. GBA ವಾರ್ಡ್ ಮೀಸಲಾತಿ ಆಕ್ಷೇಪಣೆ ಸಲ್ಲಿಕೆಗೆ ಕೊನೆ ದಿನ. ವಾರ್ಡ್ ಮೀಸಲಾತಿಗೆ ಸಾಲು ಸಾಲು ಆಕ್ಷೇಪಣೆ ಸಲ್ಲಿಕೆ. ಬಿಜೆಪಿ, JDS, ಕಾಂಗ್ರೆಸ್ನಿಂದಲೂ ಆಕ್ಷೇಪಣೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ವ್ಯಾಪ್ತಿಯ 5 ನಗರ ಪಾಲಿಕೆಗಳ 369 ವಾರ್ಡ್ಗಳಿಗೆ ಕರಡು ಮೀಸಲಾತಿ ನಿಗದಿಪಡಿಸಿ ನಗರಾಭಿವೃದ್ಧಿ ಇಲಾಖೆ ಸೂಚನೆ ಹೊರಡಿಸಿ ಆಕ್ಷೇಪಣೆಗೆ ಅವಕಾಶ ಕೊಟ್ಟಿತ್ತು. ಆಕ್ಷೇಪಣೆ ಸಲ್ಲಿಸಲು ಇಂದು ಕೊನೆ ದಿನಾಂಕವಾಗಿದೆ. ಈಗಾಗಲೇ ನೂರಾರು ಆಕ್ಷೇಪಣೆಯನ್ನು ಸಾರ್ವಜನಿಕರು ಸಲ್ಲಿಕೆ ಮಾಡಿದ್ದಾರೆ. ಬಿಜೆಪಿ, JDS ಮತ್ತು ಕಾಂಗ್ರೆಸ್ನಿಂದ ಕೂಡ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗಿದೆ. ಬಿಜೆಪಿಯಿಂದ 5 ಮಹಾನಗರ ಪಾಲಿಕೆಗಳು ಆಕ್ಷೇಪಣೆಯನ್ನ ಇಂದು ಸಲ್ಲಿಕೆ ಮಾಡಲಿದ್ದಾರಂತೆ. ಇನ್ನು 369 ವಾರ್ಡ್ಗಳಿಗೆ ಮೀಸಲಾತಿ ಪ್ರಕಟ ಸರಿಯಿಲ್ಲ ಅಂತ ಆಕ್ಷೇಪಣೆ ಸಲ್ಲಿಕೆ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಮಹಿಳೆಯರಿಗೆ 11 ಸೀಟ್ ಮೀಸಲಾತಿ ಕಡಿಮೆಯಾಗಿದೆ. OBC, SC, STಗೆ ಮೀಸಲಿಟ್ಟಿದ್ದ 15 ಸ್ಥಾನಗಳನ್ನು ತೆಗೆದು ಹಾಕಲಾಗಿದೆ. ಈ ರೀತಿ ಮೀಸಲಾತಿ ಆಕ್ಷೇಪಣೆ ತಾರತಮ್ಯ ಆಗಿದೆ ಅಂತ ಆಕ್ಷೇಪಣೆ ಸಲ್ಲಿಕೆ ಮಾಡಲಾಗ್ತಿದೆ. ಆಕ್ಷೇಪಣೆ ಸಲ್ಲಿಕೆ ಆದ ಮೇಲೂ ಸರಿಪಡಿಸಿಕೊಳ್ಳದಿದ್ರೆ ಮಾಜಿ ಕಾರ್ಪೊರೇಟರ್ಗಳು, ಶಾಸಕರು, ಸಾರ್ವಜನಿಕರು ನ್ಯಾಯಾಲಯದ ಮೊರೆ ಹೋಗುವ ಸಾಧ್ಯತೆ ಇದೆ. ಒಂದು ಕಡೆ ಜೂನ್ 30ರ ಒಳಗಡೆ ಚುನಾವಣೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಸೂಚಿಸಿದೆ. ಮತ್ತೊಂದು ಕಡೆ ಮೀಸಲಾತಿ ಸರಿಯಿಲ್ಲ ಅಂತ ಆಕ್ಷೇಪಣೆ ಸಲ್ಲಿಕೆ ಆಗ್ತಿದೆ. ಅಂತಿಮ ಮೀಸಲಾತಿ ಪಟ್ಟಿ ಬಿಡುಗಡೆ ಬಳಿಕ ಯಾವ ರೀತಿ ಬೆಳವಣಿಗೆ ಪಡೆಯಲಿದೆ ಕಾದು ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.